ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಿಸಿಬಿ ಪೊಲೀಸರು ಬುಲಾವ್. ಅಶ್ಲೀಲ ಕಾಮೆಂಟ್ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗ್ತಾರಾ ದಾಸನ ಪತ್ನಿ? ಜನವರಿ 28ನೇ ತಾರೀಕು ವಿಚಾರಣೆಗೆ ಬರುವಂತೆ ಸೈಬರ್ ಕ್ರೈಮ್ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇರೋ ಪತಿ ದರ್ಶನ್, ಮತ್ತೊಂದು ಕಡೆ ಪತ್ನಿ ವಿಜಯಲಕ್ಷ್ಮಿಯ ಫೇಸ್ಬುಕ್ ಖಾತೆ, ಟ್ವಿಟರ್ ಖಾತೆಗೆ ಅಜ್ಞಾತ ಸ್ಥಳದಲ್ಲಿ ಕೂತು ಅಶ್ಲೀಲ ಕಾಮೆಂಟ್ ಮಾಡಿದ ನೆಟ್ಟಿಗರು, ಒಂದಷ್ಟು ಕಿಡಿಗೇಡಿಗಳು. ಅದರ ವಿರುದ್ಧ ಸೈಬರ್ ಕ್ರೈಮಿಗೊಂದು ದೂರು ದಾಖಲಾಗಿತ್ತು. ಆ ಕಂಪ್ಲೇಂಟ್ ಆಕ್ಷನ್ ತೆಗೆದುಕೊಳ್ಳೋದು ವಿಳಂಬ ಆದಾಗ ವಿಜಯಲಕ್ಷ್ಮಿ ಮತ್ತೆ ಬಂದು ಕಮಿಷನರನ್ನು ಭೇಟಿ ಮಾಡಿದ ಪ್ರಮೇಯಗಳು ಕೂಡ ನಡೆದು ಹೋಯಿತು. ಈ ಪ್ರಕರಣದ ದೂರಿನ ಬಳಿಕ ಅಧಿಕೃತ ಹೇಳಿಕೆ ವಿಜಯಲಕ್ಷ್ಮಿ ನೀಡಿರಲಿಲ್ಲ. ವಿದೇಶಿ ಪ್ರವಾಸಕ್ಕೆ ತೆರಳುತ್ತಿರುವ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಗೆ ತಿಳಿಸಿರುವ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಿಸಿಬಿ ಕಡೆಯಿಂದ ಒಂದು ಕರೆ ಹೋಗಿದೆ. ನೀವೊಂದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಬಗ್ಗೆ ಒಂದಷ್ಟು ವಿಚಾರಣೆಗಳಿದ್ದಾವೆ, ಬರಬೇಕು ಅಂತ ಹೇಳಿ. ಅಶ್ಲೀಲ ಕಮೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪತ್ನಿಗೆ ಕರೆ. ಜನವರಿ 28ನೇ ತಾರೀಕು ವಿಚಾರಣೆಗೆ ಬರುವಂತೆ ಸೈಬರ್ ಪೊಲೀಸರಿಂದ ಕರೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿಯನ್ನ ನಿಂದನೆ ಮಾಡಿದ ಪ್ರಕರಣ ಅದು. ಒಂದಷ್ಟು ಪುಂಡರು ನಿಂದನೆ ಮಾಡಿದ್ರು. ಈ ಸಂಬಂಧ ದಾಖಲೆ ಸಮೇತ ಸೈಬರ್ ಕ್ರೈಮ್ಗೆ ವಿಜಯಲಕ್ಷ್ಮಿ ದೂರನ್ನು ಕೊಟ್ಟಿದ್ರು. ವಿಜಯಲಕ್ಷ್ಮಿ ದೂರಿನ ಆಧಾರದ ಮೇಲೆ 8 ಕಿಡಿಗೇಡಿಗಳ ಬಂಧನ ಕೂಡ ಆಗಿತ್ತು. ಪ್ರಕರಣದ ದೂರು ಬಳಿಕ ಅಧಿಕೃತ ಹೇಳಿಕೆ ವಿಜಯಲಕ್ಷ್ಮಿ ನೀಡಿರಲಿಲ್ಲ. ವಿದೇಶಿ ಪ್ರವಾಸಕ್ಕೆ ತೆರಳುತ್ತಿರುವ ವಿಚಾರಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇನ್ನು ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಗೆ ತಿಳಿಸಿರುವ ನಟ ದರ್ಶನ್ ಪತ್ನಿ ರಮ್ಯಾ, ಆಕೆಯೂ ಕೂಡ ನಟಿ, ಮಾಜಿ ಸಂಸದೆ. ಆಕೆಗೂ ಕೂಡ ಒಂದಷ್ಟು ಜನ ಕಾಮೆಂಟ್ ಹಾಕಿದ್ರು. ಅತ್ಯಂತ ಅಸಭ್ಯ ಭಾಷೆ, ಅತ್ಯಂತ ಅಶ್ಲೀಲ ಭಾಷೆ. ಆಕೆಯೂ ಕೂಡ ದೂರನ್ನು ದಾಖಲು ಮಾಡಿದ್ರು. ಅದಾದ ನಂತರ ಇನ್ಸ್ಟೆಂಟ್ ಆಗಿ ಅವರನ್ನು ಅರೆಸ್ಟ್ ಮಾಡುವಂಥ ಪ್ರಯತ್ನಗಳೆಲ್ಲವೂ ಆಯಿತು. ಈಗ ಮತ್ತೆ ವಿಜಯಲಕ್ಷ್ಮಿ, ನಟ ದರ್ಶನ್ ಪತ್ನಿಗೂ ಕೂಡ ಅದೇ ತರಹದ ಕಾಮೆಂಟ್ಗಳು ಕೂಡ ಬಂದಿತ್ತು. ಅಶ್ಲೀಲವಾಗಿತ್ತು, ಅತ್ಯಂತ ಅಸಭ್ಯವಾಗಿತ್ತು. ಆ ಹಿನ್ನೆಲೆಯಲ್ಲಿ ಪತ್ನಿ ಕೊಟ್ಟಂತಹ ದೂರಿನ ಆಧಾರದಲ್ಲಿ ಪೊಲೀಸರು ಕೇಸ್ ದಾಖಲು ಮಾಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಜಯಲಕ್ಷ್ಮಿಯನ್ನು ವಿಚಾರಣೆಗೆ ಕರೆಯುವ ಪ್ರಯತ್ನವು ಸೈಬರ್ ಕ್ರೈಮ್ನಿಂದ ನಡೀತಾ ಇದೆ. ವಿದೇಶಿ ಪ್ರವಾಸದ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.